ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಂಬಿ ಬಂದವರ ಕೈ ಬಿಡದ ಕರುನಾಡಿನ ಅಧಿದೇವತೆ ಅಂದರೆ ಅದು ನಮ್ಮ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ತಾಯಿ. ಆ ಮೈಸೂರು ಚಾಮುಂಡೇಶ್ವರಿ ತಾಯಿಯ ವರ್ಧಂತೋತ್ಸವ ಎಂದರೆ ಪ್ರತಿಯೊಬ್ಬ ಭಕ್ತನಿಗೂ ಒಂದು ದೈವಿಕ ಸಂಭ್ರಮ. ಪ್ರತಿಯೊಬ್ಬ ಕನ್ನಡಿಗನಿಗೆ ಈ ದಿನ ಅತ್ಯಂತ ಪವಿತ್ರ. ಆದರೆ ಆ ವರ್ಧಂತಿ ಎನ್ನುವ ಪದದ ನಿಜವಾದ ಅರ್ಥವೇನು? ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯನ್ನು ಆಚರಿಸುವುದರ ಇಂದಿನ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಏನು? ಹಾಗೂ ಈ ವರ್ಷದ ವರ್ಧಂತಿಯನ್ನು ಯಾವಾಗ ಆಚರಿಸಲಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆಯೇ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚ್ಕೊಳ್ಳಿ. ವೀಕ್ಷಕರೇ, ಇದೇ ಆಗಸ್ಟ್ 4ರ ಮಂಗಳವಾರ ವರ್ಧಂತಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ಮಹಾರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ವಿಶೇಷ ಅಲಂಕಾರ ಪೂಜೆ ನಡೆಯುತ್ತೆ. ಹಾಗೆಯೇ ವರ್ಧಂತಿಯ ಅಂಗವಾಗಿ ಬೆಳಗಿನ ಶುಭ ಮುಹೂರ್ತದಲ್ಲಿ ತಾಯಿಯ ಬಂಗಾರದ ಉತ್ಸವ ಮೂರ್ತಿಯನ್ನ ದಿವ್ಯ ರಥದಲ್ಲಿ ಕೂರಿಸಿ ರಥೋತ್ಸವ ಮಾಡಲಾಗುತ್ತೆ. ವೀಕ್ಷಕರೇ, ಈ ವರ್ಧಂತಿ ಅಂದ್ರೇನು? ಇದರ ಇಂದಿನ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ನಿಮಗೆ ಗೊತ್ತಾ? ಹಾಗಿದ್ರೆ ಕೇಳಿ. ಮೊದಲನೇದಾಗಿ, ವರ್ಧಂತಿ ಎನ್ನುವ ಸಂಸ್ಕೃತ ಪದದ ಅರ್ಥ ಹುಟ್ಟುಹಬ್ಬ ಅಥವಾ ಜಯಂತಿ. ಸಂಸ್ಕೃತದಲ್ಲಿ ವರ್ಧತೆ ಇತಿ ವರ್ಧಂತಿ ಎಂದರೆ ಅಭಿವೃದ್ಧಿ ಹೊಂದಲಿ ಅಥವಾ ಮಂಗಳವಾಗಲಿ ಎಂದರ್ಥ. ಇಲ್ಲಿ ವೀಕ್ಷಕರೇ, ದೇವತೆಗಳಿಗೆ ಮನುಷ್ಯರಂತೆ ಹುಟ್ಟು ಸಾವು ಇರೋದಿಲ್ಲ. ಹಾಗಿದ್ರೆ ಚಾಮುಂಡೇಶ್ವರಿ ತಾಯಿಗೆ ವರ್ಧಂತಿ ಆಚರಿಸೋದು ಯಾಕೆ? ಹೇಳ್ತೀನಿ ಕೇಳಿ. ಮೈಸೂರು ಸಂಸ್ಥಾನವನ್ನು ಆಳಿದ ಯದುವಂಶದ ರಾಜರು ತಾಯಿ ಚಾಮುಂಡೇಶ್ವರಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸುತ್ತಿದ್ರು. ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯಂದು ಮೈಸೂರಿನ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ತಾಯಿಯ ಚಿನ್ನದ ಉತ್ಸವ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನಕ್ಕೆ ಅದ್ದೂರಿ ರಥವನ್ನು ಕಾಣಿಕೆಯಾಗಿ ನೀಡಿದ್ರು. ಈ ಪವಿತ್ರ ದಿನದ ನೆನಪಿಗಾಗಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಇದು ತಾಯಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆಯ ಶುಭ ದಿನ. ಇನ್ನು ವೀಕ್ಷಕರೇ, ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಲೋಕಕಂಟಕನಾಗಿದ್ದ ಮಹಿಷಾಸುರನನ್ನ ವಧಿಸಿ ದೇವರುಗಳನ್ನ ಹಾಗೆ ಮಾನವರನ್ನ ಕಾಪಾಡಿದ ಮಹಾತಾಯಿ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ವಿಶೇಷ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ಸಹಸ್ರನಾಮಾರ್ಚನೆಗಳು ನಡೆಯುತ್ತೆ. ರಾಜ ಮನೆತನದವರು ಬಂದು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಹಾಗೆಯೇ ಸಾವಿರಾರು ಭಕ್ತರು ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತಿ ತಾಯಿಯ ದರ್ಶನ ಪಡೆದು ಧನ್ಯರಾಗ್ತಾರೆ. ವೀಕ್ಷಕರೇ, ವರ್ಧಂತಿ ಎಂದರೆ ಕೇವಲ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಉತ್ಸವ ಮಾತ್ರವಲ್ಲ, ಪ್ರತಿಯೊಬ್ಬ ಭಕ್ತನ ಮನೆಯಲ್ಲೂ ತಾಯಿಯ ದಿವ್ಯ ಸಾನ್ನಿಧ್ಯವನ್ನು ಜಾಗೃತಗೊಳಿಸುವ ಪವಿತ್ರ ದಿನ. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿಯ ದರ್ಶನ ಪಡೆಯಲು ಸಾಧ್ಯವಾಗದಿದ್ದರೆ ಬೇಸರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ತಾಯಿ ಚಾಮುಂಡೇಶ್ವರಿಯ ಕೃಪೆಗೆ ಪಾತ್ರರಾಗಲು ಅತ್ಯಂತ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಸಕಲ ನಕಾರಾತ್ಮಕ ಶಕ್ತಿಯನ್ನು ಓಡಿಸುವ ಅತ್ಯಂತ ಶಕ್ತಿಶಾಲಿ ಮಂತ್ರಗಳು ಯಾವ್ಯಾವು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ಈ ಪವಿತ್ರ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿಯ ಆಶೀರ್ವಾದ ಸದಾ ಇರಬೇಕು ಎನ್ನುವುದೇ ನಮ್ಮ ಆಶಯ. ವೀಕ್ಷಕರೇ, ಮೊದಲಿಗೆ ಆಗಸ್ಟ್ 4 ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಮಡಿಯಾದ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಪೂಜಾ ಕೋಣೆಯನ್ನು ಸಹ ಶುಚಿಗೊಳಿಸಬೇಕು. ಚಾಮುಂಡೇಶ್ವರಿ ಫೋಟೋ ಅಥವಾ ದುರ್ಗಾದೇವಿ ಫೋಟೋ, ಯಾವುದಾದ್ರೂ ಅಮ್ಮನವರ ಫೋಟೋ ಇದ್ದರೆ ಅದನ್ನು ಇಟ್ಟು ಫೋಟೋಗೆ ಅರಿಶಿನ, ಕುಂಕುಮ ಮತ್ತು ಚಂದನ ಹಚ್ಚಬೇಕು. ಕೆಂಪು ಅಥವಾ ಹಳದಿ ಹೂಗಳಿಂದ ಅಲಂಕಾರ ಮಾಡಬೇಕು. ಹಾಗೆಯೇ ತಾಯಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಧೂಪ ದೀಪವನ್ನು ಬೆಳಗಿಸಾದ್ಮೇಲೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಬೇಕು ಅಂದರೆ, ಕೈಯಲ್ಲಿ ಸ್ವಲ್ಪ ನೀರು ಮತ್ತು ಅಕ್ಷತೆಯನ್ನು ಹಿಡಿದು ತಾಯಿ ಚಾಮುಂಡೇಶ್ವರಿ, ನನ್ನ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ಕರುಣಿಸು ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದಾದಮೇಲೆ ಆ ನೀರನ್ನು ಒಂದು ತಟ್ಟೆಗೆ ಬಿಡಬೇಕು. ಕುಂಕುಮ ಅಥವಾ ಹೂಗಳಿಂದ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ನೈವೇದ್ಯವಾಗಿ ಪಂಚಾಮೃತ, ಬೆಲ್ಲದ ಅನ್ನ ಅಥವಾ ಪಾಯಸವನ್ನು ನಾವು ಅರ್ಪಿಸ್ಬೋದು. ಹಾಗೆ ಮುಖ್ಯವಾಗಿ ತಾಯಿಗೆ ತಾಂಬೂಲ ಹಾಗೆಯೇ ಬಾಳೆಹಣ್ಣನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗೆ ವೀಕ್ಷಕರೇ, ವರ್ಧಂತಿಯ ಶುಭ ದಿನದಂದು
ನಿಮ್ಮ ಮನೆ ಹತ್ತಿರ ಇರುವಂಥ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ದೇವಿಯ ದರ್ಶನವನ್ನು ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈಗ ವೀಕ್ಷಕರೇ, ಪಠಿಸಬೇಕಾದ ಸರಳ ಮತ್ತು ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋ ಸಮಯ. ಮೊದಲಿಗೆ ಸ್ತುತಿ ಮಂತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎರಡನೇದಾಗಿ ಚಾಮುಂಡೇಶ್ವರಿ ಗಾಯತ್ರಿ ಮಂತ್ರ. ಓಂ ಚಾಮುಂಡೇಶ್ವರಿಯೇ ವಿದ್ಮಹೆ ಮಹಾಶಕ್ತೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು 108 ಬಾರಿ ಪಠನೆಯನ್ನ ಮಾಡಬೇಕು. ಜೀವನದಲ್ಲಿ ಎದುರಾಗುವ ದೊಡ್ಡ ಕಷ್ಟಗಳು ಮತ್ತು ಅಡೆತಡೆಗಳನ್ನು ದೂರ ಮಾಡಲು ಈ ದುರ್ಗಾ ಸಪ್ತಶ್ಲೋಕಿ ಮಂತ್ರವನ್ನ ಪಠನೆಯನ್ನ ಮಾಡಬೇಕು. ಶರಣಾಗತ ದೀನರ್ಥ ಪರಿತ್ರಾಣ ಪರಾಯಣೆ ಸರ್ವಸಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ವೀಕ್ಷಕರೇ, ಪೂಜೆ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಬೇಕು. ಹಾಗೆಯೇ ಕನಿಷ್ಠ 9, 21 ಅಥವಾ 108 ಬಾರಿ ಆದರೂ ಭಕ್ತಿಯಿಂದ ಪಠನೆಯನ್ನ ಮಾಡಬೇಕು. ವೀಕ್ಷಕರೇ, ನಿಮಗೆ ದುರ್ಗಾ ಸಪ್ತಶ್ಲೋಕಿ ಶ್ಲೋಕ ಗೊತ್ತಿದ್ರೆ ಅದನ್ನ ಪಠನೆಯನ್ನ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಓದಬೇಡಿ. ಸ್ಪಷ್ಟ ಉಚ್ಚಾರಣೆಯಿಂದ ತಾಯಿಯ ಮೇಲಿನ ಭಕ್ತಿಯೊಂದಿಗೆ ಪಠಿಸೋದು ತುಂಬಾನೇ ಮುಖ್ಯ. ನಾವು ಯಾವುದೇ ದುರುದ್ದೇಶವಿಲ್ಲದೆ ಕೇವಲ ತಾಯಿ ಚಾಮುಂಡೇಶ್ವರಿಯ ಕೃಪೆ, ರಕ್ಷಣೆ ಮತ್ತು ಶುಭ ಫಲಗಳಿಗೆ ದಿನಕ್ಕೆ 1 ಅಥವಾ 2 ಬಾರಿ ಪ್ರಾರ್ಥನೆಯಾಗಿ ಪಠಿಸ್ಬೋದು. ಇದಕ್ಕೆಲ್ಲ ಗುರು ದೀಕ್ಷೆ ಅಗತ್ಯ ಇರಲ್ಲ. ಆದರೆ ತಾಂತ್ರಿಕ ಸಾಧನೆ ಅಥವಾ ಸಿದ್ಧಿಗೆ ದೀಕ್ಷೆ ಕಡ್ಡಾಯ ಆಗಿರುತ್ತೆ. ನಾವು ಇದನ್ನ ಸ್ತಂಭನ, ವಶೀಕರಣ, ಮಾರಣ ಮುಂತಾದ ವಿಶೇಷ ಶಕ್ತಿಗಳಿಗಾಗಿ ಅಥವಾ ನಿಯಮಿತವಾಗಿ 1,00,000 ಬಾರಿ ಪಠಿಸಿ ಸಿದ್ಧಿ ಪಡೆಯಬೇಕಾಗಿರುತ್ತೆ. ಹಾಗಾಗಿ ಇದಕ್ಕೆ ನಮಗೆ ಗುರು ದೀಕ್ಷೆ ಕಡ್ಡಾಯವಾಗಿ ಬೇಕೇ ಬೇಕು. ಹಾಗಾಗಿ ಬರೀ ನೀವು ಒಂದು ಒಳ್ಳೆ ಉದ್ದೇಶಕ್ಕೆ ಪಠನೆಯನ್ನ ಮಾಡ್ತೀರಿ ಅಂದರೆ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿ. ನಾನು ಆದಷ್ಟು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ಮಹತ್ವ, ಅದರ ಹಿಂದಿರುವ ಐತಿಹಾಸಿಕ ರಹಸ್ಯ ಹಾಗೂ ಮನೆಯಲ್ಲೇ ಸರಳವಾಗಿ ಪೂಜೆ ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗುವ ಸುಲಭ ಮಾರ್ಗವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತಃ ಎನ್ನುವಂತೆ ನಾವು ಅರ್ಪಿಸುವ ಒಂದು ಸಣ್ಣ ಹೂವು, ಒಂದು ಹನಿ ನೀರು ಮತ್ತು ಶುದ್ಧ ಭಕ್ತಿಗೆ ಒಲಿಯುವ ಜಗನ್ಮಾತೆ ಈ ಚಾಮುಂಡೇಶ್ವರಿ. ಈ ವರ್ಧಂತಿಯ ಪವಿತ್ರ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಸಂತೋಷವನ್ನು ಕರುಣಿಸಲಿ ಎಂದು ದೇವಿಯಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.